ಹಾಯ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಡೈರೀಸ್. ಇವತ್ತು ನಾವು ನಮ್ಮ ಯಜಮಾನ್ರಿಗೆ ಅವ್ರ ಬರ್ಡೇ ನಿಯರ್ ಇರೋದ್ರಿಂದ ಅವ್ರಿಗೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರದಲ್ಲಿ ನಮ್ಮ ಮನೆ ಹಿಂದೆ ರೋಡಲ್ಲೇ ಒಂದು ಶಾಪ್ ಇದೆ. ಆ್ಯಕ್ಚುಲಿ ಅವ್ರು ಬ್ರ್ಯಾಂಡೆಡ್ ಯೂಸ್ ಮಾಡಲ್ಲ, ಸೊ ಅದಕ್ಕೆ ಅವ್ರ ತಂಗಿ ಮತ್ತು ನಾನಿಬ್ಬರು ಸೇರಿ ಬ್ರ್ಯಾಂಡೆಡ್ ಕೊಡಿಸ್ಬೇಕಂತ ಆಚೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ 3 ಜನ ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ನನ್ನ ತಮ್ಮ ಮತ್ತು ನನ್ನ ನಾದಿನಿ ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ನೋಡ್ಬೋದು ಅವ್ರು ಮುಂದೆ ಇದ್ದಾರೆ, ಸಿಗ್ನಲಲ್ಲಿ ನಿಂತಿದ್ದಾರೆ ಇಲ್ಲಿ. ಸೊ ನಾವು ಶಾಪಲ್ಲಿ ನೋಡೋಣ, ಅಲ್ಲಿ ಬ್ರ್ಯಾಂಡೆಡು 50% ಆಫ್ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನೋಡ್ಕೊಂಬರೋಣ ಅಂತ ನಾನು ಮತ್ತು ನನ್ನ ತಮ್ಮ ಮತ್ತು ನನ್ನ ನಾದಿನಿ ಮತ್ತು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ಎಷ್ಟು ಜನನೂ ಹೋಗ್ತಾ ಇದ್ದೀವಿ. ನೋಡೋಣ ಚೆನ್ನಾಗಿರುತ್ತಾ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೂ ನಾವು ಬಂದ್ವಿ ಶಾಪಿಗೆ. ನಾನು ಮೇಲೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳು ಹಿಂದೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ, ಅವರೆಲ್ಲ ಮುಂದೆ ಹೋಗಿದ್ದಾರೆ. ಸೊ ಶಾಪು ಚೆನ್ನಾಗಿದೆ, ನೋಡೋಣ. ಇಲ್ಲಿ ಎಲ್ಲ ಬ್ರ್ಯಾಂಡ್ಸ್ ಇದೆ ಅಂತ ಹೇಳಿದ್ದಾರೆ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಶಾಪಿಂಗ್ ಹೋಗಿದ್ದೀವಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಮತ್ತು ನನ್ನ ನಾದಿನಿ ಹೋಗ್ತಾ ಇದ್ದಾರೆ. ಹಂಗೆ ಹೋಗ್ತಾ ಇರುವಾಗ ನನ್ನ ವ್ಲಾಗಿಗೆ ಹಾಯ್ ಮಾಡಂತ ಹೇಳಿದೆ. ಹಾಯ್ ಮಾಡಿ ನಮ್ಮ ವ್ಲಾಗ್ಗೆ. ಇಲ್ಲಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ. ನಾವು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಶೂ ತೊಗೊಳಕ್ಕಂತ ಬಂದ್ವಿ. ಇಲ್ಲಿ ನೋಡಿ ನನ್ನ ಮಗಳು ಅವ್ರ ಅಪ್ಪಂಗೋಸ್ಕರ ಶೂ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಇವರೆಲ್ಲ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು, ಅವಳೇ ಒಂದು ಕಡೆ ಹೋಗ್ಬಿಟ್ಟು ಎಲ್ಲ ನೋಡ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿ ಅವ್ರ ಅಪ್ಪಂಗೋಸ್ಕರ ಶಾಪಿಂಗ್ ಮಾಡಬೇಕಂತ ಎಲ್ಲ ನೋಡ್ತಾ ಇದ್ದಾಳೆ, ಸ್ಲಿಪ್ಪರು ಎಲ್ಲ. ಅಲ್ಲ ಅವ್ರ ಅಪ್ಪ ಒಂದು ಶೂ ತೊಗೊಂಡು ನೋಡ್ತಾಯಿದ್ರು. ನೆಕ್ಸ್ಟ್ ಅಲ್ಲಿ ನಮಗೆ ಸೆಟ್ ಆಗಿಲ್ಲ, ಅಂದರೆ ನಮಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ಜಯನಗರ ನಿಯರಲ್ಲಿರೋ ತಿಲಕ್ ನಗರಿಗೆ ಹೋಗ್ತಾ ಇದ್ದೀವಿ. Z ಸ್ಕ್ವೇರ್ ಅಂತ ಒಂದು ಶಾಪ್ ಇದೆ, ಅಲ್ಲೂ 50% ಆಫ್ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಇವಾಗ ಆನ್ ದ ವೇ, ಅವರಿಬ್ಬರು ಮುಂದೆ ಹೊರಟಿದ್ದಾರೆ, ನಾವು ಇಲ್ಲಿಂದ ಓಡ್ತಾ ಇದ್ದೀವಿ. ಮತ್ತು ಇಲ್ಲಿ ಶಾಪಿಗೆ ಬಂದ್ವಿ. ಇಲ್ಲಿ ನೋಡಿ ತುಂಬ ಕಲೆಕ್ಷನ್ ಇದೆ. ಮತ್ತು ವೀಕೆಂಡ್ ಅಂತ ತುಂಬ ರಶ್ ಇತ್ತು ಇಲ್ಲಿ. ನನ್ನ ಮಗಳು ಅಂತೂ ಫುಲ್ಲು ಹಠ ಮಾಡ್ತಾಯಿದ್ಲು. ಇವರೆಲ್ಲ ಶೂ ಕಲೆಕ್ಷನ್ಸು ಚೆನ್ನಾಗಿತ್ತು, ನೋಡ್ತಾ ಇದ್ದಾರೆ. ನನ್ನ ತಮ್ಮ ನನ್ನ ನಾದಿನಿ ಎಲ್ಲ. ಅವಳು ಶೂ ತೊಗೊಳಕ್ಕಂತ ನೋಡಿದ್ಲು, ಆದರೆ ಅವಳಿಗೆ ಸೆಲೆಕ್ಷನ್ ಇರಲಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಟೆಲಿಗೆ ಬಂದ್ವಿ. ನಾನು ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಮನೆಗೆ ಬಂದಿದ್ದು 9:30 ಆಯಿತು. ಬರುವಾಗ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಮಗಳು ಅನಿ ಅಲ್ಲೇ ಗಾಡೀಲಿ ಬರುವಾಗಲೇ ಮಲಗಿಬಿಟ್ಲು. ಸೊ ನಾನು ಅದಕ್ಕೆ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಂದು ಊಟ, ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಈಗ ಮಲಗಬೇಕು, ತುಂಬ ಟಯರ್ಡ್ ಆಗಿದೆ ಆಚೆ ಹೋಗಿ ಬಂದು. ಸೊ ನಾನು ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಾರಿ, ನಾನು ತೊಗೊಂಬಂದಿದ್ದು ಶೂ ಮತ್ತು ಸ್ಲಿಪ್ಪನ್ನು ನಿಮ್ಗೆ ತೋರಿಸ್ಲೇ ಇಲ್ಲ. ಇದು ನೋಡಿ, ಇದು ಒಂದು ಪೂಮಾ ಶೂ ತೊಗೊಂಡ್ವಿ, ಮತ್ತು ಇದು ಒಂದು ಕ್ರಾಕ್ಸ್ ತೊಗೊಂಡ್ವಿ. ಸೊ ಇವತ್ತಿಗೆ ನಾನು ವ್ಲಾಗ್ನ ಇವತ್ತು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಗುಡ್ ನೈಟ್. ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.